ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬಗೋರ್ಪು. ಕಳೆದ ಮಾರ್ಚ್ ತಿಂಗಳಲ್ಲಿ ಒಂದು ಕಂಪ್ಲೇಂಟ್ ಬಂದಿತ್ತು. ಏನು ಕಂಪ್ಲೇಂಟು? ಒಂದು ಮಹಿಳೆ ತನ್ನ ಅಪ್ರಾಪ್ತ ಮಗಳ ಮೇಲೆ ಯಡಿಯೂರಪ್ಪ, ಮಾಜಿ CM ಯಡಿಯೂರಪ್ಪ ಅಸಭ್ಯವಾಗಿ ವರ್ತಿಸಿದ್ದಾರೆ, ಲೈಂಗಿಕ ದೌರ್ಜನ್ಯದಂತಹ ಕ್ರಿಯೆಗೆ ಮುಂದಾಗಿದ್ದಾರೆ, ಅವಳ ಮೇಲೆ ದುರ್ವರ್ತನೆ ನಡೆಸಿದ್ದಾರೆ ಅನ್ನುವಂತಹ ದೂರನ್ನು ಕೊಟ್ಟರು. ಅದು ಪೋಕ್ಸೋ ಅಡಿಯಲ್ಲಿ ದಾಖಲಾಯಿತು ಕೂಡ. ಸ್ವಲ್ಪ ಶ್ರಮಪಟ್ಟ ನಂತರ ಆ ಮಹಿಳೆ ದಾಖಲಾಯಿತು ಕೂಡ. ಆ ನಂತರ ಅದನ್ನು ಎಲ್ಲರೂ ಕೂಡ ಹಾರಿಕೆಯಲ್ಲಿ ತೆಗೆದುಬಿಟ್ರು, ಇನ್ಕ್ಲೂಡಿಂಗ್ ದ ಮೀಡಿಯಾ ಬಿಡಿ, ಸರ್ಕಾರ, ಕಾಂಗ್ರೆಸ್ ಸರ್ಕಾರ BJP ಯಡಿಯೂರಪ್ಪನವರನ್ನು ಟೀಕಿಸಿ ಅಥವಾ ಅವರ ಮೇಲೆ ದೂರೊಂದು ಬರುತ್ತೆ, ಅದು ಕೂಡ ಗಂಭೀರವಾದಂತಹ ದೂರು, ಪೋಕ್ಸೋ ಪ್ರಕರಣದ ಅಡಿಯಲ್ಲಿ ದಾಖಲಾಗಿರುವಂತಹ ದೂರು. ಆದರೆ ಅದನ್ನು ಕೂಡ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ಅದರಲ್ಲೂ ನಮ್ಮ ಗೃಹ ಮಂತ್ರಿಗಳಾದಂತಹ ಪರಮೇಶ್ವರ್ ಅವರು ಸುಮ್ಮನೆ ಹಾರಿಸ್ಬಿಡ್ತಾರೆ ಗಾಳಿಯಲ್ಲಿ. ಏನಂತ? ಆ ಮಹಿಳೆ 53ಕ್ಕಿಂತ ಹೆಚ್ಚು ದೂರುಗಳನ್ನು ಇದೇ ಥರ ಕೊಟ್ಟಿದೆ, ಹಾಗಾಗಿ ಇದನ್ನು ನಾವು CIDಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ, ಮಹಿಳೆಯ ಬಗ್ಗೆ ಕೂಡ ನಾವು ತನಿಖೆ ಮಾಡ್ತೀವಿ, ಹಾಗಾಗಿ ಈಗ ಸದ್ಯಕ್ಕೆ ಅದು ಹೀಗೆ ಮುಂದುವರ್ಕೊಂಡು ಹೋಗುತ್ತೆ ಅಂತ ಹೇಳಿ ಯಡಿಯೂರಪ್ಪನವರನ್ನು ಸರಿಯಾಗಿ ವಿಚಾರಣೆ ಕೂಡ ಮಾಡದೆ, ಬಂಧನವೂ ಮಾಡದೆ, ಏನೂ ಮಾಡದೆ ಬಿಟ್ಟುಬಿಟ್ರು. ಆದರೆ ಈಗ ಸತ್ಯಾಂಶಗಳು ಒಂದೊಂದೇ ಹೊರಗೆ ಬರ್ತಾ ಇದೆ, ಬೆಚ್ಚಿ ಬೀಳಿಸುವಂತಹ ಸತ್ಯಾಂಶಗಳು ಹೊರಗೆ ಬರ್ತಾ ಇದೆ. ಇಷ್ಟು ವಿಚಾರಗಳು ನಾನು ಈಗ ಏನು ಹೇಳ್ತೀನಿ, ಇಷ್ಟು ವಿಚಾರಗಳು ನಾನು ತೆಗೆದುಕೊಂಡಿರುವಂಥದ್ದು ದ ನ್ಯೂಸ್ ಮಿನಿಟ್ ಅನ್ನುವಂತಹ ಯೂಟ್ಯೂಬ್ ಚಾನಲ್. ಸಂತ್ರಸ್ತ ಮಹಿಳೆ ಈಗ ಸತ್ತು ಹೋಗಿದಾರಲ್ಲ, ಮೊನ್ನೆ ಮೇ 26ನೇ ತಾರೀಕು ದೂರು ಕೊಟ್ಟಂತಹ ಮಹಿಳೆ, ಆ ದೂರುದಾರೆಯ ಮಗನ ಸಂದರ್ಶನದ ಅಂಶಗಳು. ಮಗ ಸಂಪೂರ್ಣವಾಗಿ ಸಾಕಷ್ಟು ವಿಚಾರಗಳನ್ನು ಎತ್ತಿಟ್ಟಿದ್ದಾನೆ. ಇದರಲ್ಲಿ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ ಯಡಿಯೂರಪ್ಪ ಏನು ಮಾಡಿರಬಹುದು, ಮತ್ತು ಯಡಿಯೂರಪ್ಪ ಅವರ ವಿರುದ್ಧ ಇಂತಹ ಗಂಭೀರವಾದಂತಹ ಪೋಕ್ಸೋ ಪ್ರಕರಣ ಇದ್ದರೂ ಕೂಡ ಕಾಂಗ್ರೆಸ್ ಸರ್ಕಾರ, ನಮ್ಮ ಪರಮೇಶ್ವರ್ ಅವರು, ಚುನಾವಣೆಗಳಿದೆ, ಈಗ ಯಡಿಯೂರಪ್ಪನವರನ್ನು ಮುಟ್ಟಿದರೆ ಲೋಕಸಭಾ ಚುನಾವಣೆಗಳಲ್ಲಿ ಲಿಂಗಾಯತರ ಮತಗಳು ಕೈ ತಪ್ಪುತ್ತೆ ಅನ್ನುವಂತಹ ನೀಚ ಯೋಚನೆಯಲ್ಲಿ ಆ ಪ್ರಕರಣವನ್ನು ಹಾದಿ ತಪ್ಪಿಸುವ ಅಥವಾ ಆ ಕ್ಷಣಕ್ಕೆ ತಣ್ಣಗಾಗಿಸುವಂತಹ ಕ್ರಮಕ್ಕೆ ಮುಂದಾಗಿದ್ದರ ಬಗ್ಗೆ ಸಾಕಷ್ಟು ವಿಚಾರಗಳಿದೆ. ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ ಇವತ್ತು. ಸೊ ಏನಾಯಿತು ಪ್ರಕರಣ? ಇದು ಮಾರ್ಚ್ 14ನೇ ತಾರೀಕು 2024ನೇ ತಾರೀಕು ಒಂದು ಮಹಿಳೆ ದೂರು ಕೊಡ್ತಾರೆ. ನನ್ನ ಅಪ್ರಾಪ್ತ ಮಗಳನ್ನು ಕರೆದುಕೊಂಡು ಸಹಾಯ ಕೇಳಲಿಕ್ಕೆ ನಾನು ಯಡಿಯೂರಪ್ಪನವರ ಹತ್ರ ಹೋಗಿದ್ದೆ. ಅವರು ಮನೆಯೊಳಗೆ ಕರ್ಕೊಂಡೋದ್ರು. ಸ್ವಲ್ಪ ಹೊತ್ತು ನನ್ನ ಹತ್ರ ಮಾತನಾಡಿದ ನಂತರ ನನ್ನ ಅಪ್ರಾಪ್ತ ಮಗಳನ್ನು ತಮ್ಮ ಕೋಣೆಗೆ ಕರೆದುಕೊಂಡು ಹೋಗಿ ಬಾಗಿಲು ಮುಚ್ಚಿದ್ರು. ಸ್ವಲ್ಪ ಹೊತ್ತಿನ ನಂತರ ಹೊರಗೆ ಬಂದರು. ಹೊರಗೆ ಬಂದ ಮೇಲೆ ನನ್ನ ಮಗಳು ಹೇಳಿದ್ಲು, ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸುವಂತಹ ಪ್ರಯತ್ನ ನಡೆಯಿತು, ದೈಹಿಕವಾಗಿ ನನ್ನನ್ನು ಅಸಭ್ಯವಾಗಿ ಮುಟ್ಟುವಂತಹ ಕೆಲಸ ನಡೆಯಿತು ಅಂತ ನನ್ನ ಮಗಳು ದೂರಿದ್ದಾಳೆ, ಹಾಗಾಗಿ ನಾನು ದೂರು ಕೊಡ್ತಿದ್ದೀನಿ ಅಂತ ಒಂದು ಮಹಿಳೆ ದೂರನ್ನು ಕೊಡ್ತಾರೆ. ಆ ದೂರನ್ನು ಪೊಲೀಸರು ಸಹ ದಾಖಲಿಸ್ಕೊಳ್ತಾರೆ, FIR ಆಗುತ್ತೆ, ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಾಗುತ್ತೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ವಿರುದ್ಧ. ಆ ನಂತರ ಈ ಮಹಿಳೆಯ ಬಗ್ಗೆಯೇ ಅಪಪ್ರಚಾರ ಶುರುವಾಗುತ್ತೆ. ಅದು ಕೂಡ ಸರ್ಕಾರದ ಕಡೆಯಿಂದ, ಪರಮೇಶ್ವರ್ ಅವರ ಕಡೆಯಿಂದ, ಗೃಹ ಮಂತ್ರಿ ಪರಮೇಶ್ವರ್ ಅವರ ಕಡೆಯಿಂದ. ಏನಂತ? ನಾನು ಮೊದಲೇ ಹೇಳಿದ ಹಾಗೆ 53 ಪ್ರಕರಣಗಳು ಈ ರೀತಿಯಾಗಿ ಈ ಮಹಿಳೆ ಕೊಡ್ತಾನೆ ಇದೆ. ಶಿ ಈಸ್ ಎ ಹೆಬಿಚುವಲ್ ರಿಪೋರ್ಟರ್ ಅಥವಾ ಹೆಬಿಚುವಲ್ ಕಂಪ್ಲೇನರ್. ಈಕೆಗೆ ಒಂದು ಚಾಳಿ, ದೂರು ಕೊಡದೆ ಒಂದು ಚಾಳಿ, ದೂರಿನ ಮೇಲೆ ದೂರು ಕೊಡ್ತಾನೆ ಹೋಗಿದ್ದಾಳೆ. ಅದರಲ್ಲಿ ಸುಮಾರು ಪೊಲೀಸ್ ಅಧಿಕಾರಿಗಳು ಇದ್ದಾರೆ, ಬೇರೆ ಅಧಿಕಾರಿಗಳು ಇದ್ದಾರೆ. ಈಗ ಯಡಿಯೂರಪ್ಪನವರ ಮೇಲೂ ಕೂಡ ಇಂತಹ ಗಂಭೀರವಾದಂತಹ ಆರೋಪ ಮಾಡಿದ್ದಾಳೆ. ಅದರ ಬಗ್ಗೆ ನಮಗೆ ಕೆಲವು ಅನುಮಾನಗಳಿದೆ, ಹಾಗಾಗಿ ಇದನ್ನು CIDಗೆ ವಹಿಸ್ತಾ ಇದ್ದೀವಿ, ಅವರು ಇದನ್ನು ಮುಂದುವರಿಕೆಯಾಗಿ ತನಿಖೆ ಕೈಗೊಳ್ತಾರೆ, ಸದ್ಯಕ್ಕೆ ಯಾವುದೇ ಕ್ರಮ ಇಲ್ಲ ಅನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಇನ್ನು ಯಡಿಯೂರಪ್ಪನವರು, ಆ ಮಹಿಳೆ ನನಗೆ ಸಹಾಯ ಬೇಕು ಅಂತ ಬಂದರು, ನಾನು ಒಳಗಡೆ ಕರ್ಕೊಂಡೋಗಿ ಸಮಾಧಾನ ಮಾಡಿ ಒಂದಷ್ಟು ದುಡ್ಡಿನ ಸಹಾಯ ಮಾಡಿ ಕಳಿಸಿದ್ರೆ ನನ್ನ ಮೇಲೇ ಆರೋಪ ಮಾಡ್ತಿದ್ದಾಳೆ ಅಂತ ಅವರು ನಗ್ನಗ್ತಾನೆ ಪ್ರತಿಕ್ರಿಯೆ ಕೊಟ್ಟರು. ಈ ಕೇಸ್ ವಿಚಾರದಲ್ಲಿ ತುಂಬ ಕಾನ್ಫಿಡೆಂಟ್ ಆಗಿ ನಗ್ನಗ್ತಾ ಕೊಟ್ಟರು. ಅವರು ಸ್ಟೇಟ್ಮೆಂಟ್ ಕೊಟ್ಟಂತಹ ರೀತಿ, ಅವರ ಮುಖದಲ್ಲಿದ್ದಂತಹ ಯಾವುದೇ ಯೋಚನೆ ಇಲ್ಲದೆ ನಗ್ನಗ್ತಾ ಆ ಒಂದು ವಿಚಾರವನ್ನು ಹೇಳೋದು, ನನ್ನ ಮೇಲೇ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾಳೆ ಸಹಾಯ ಮಾಡಿದ್ದಕ್ಕೆ ಪ್ರತಿಯಾಗಿ ಅಂತ ಹೇಳಿದ ರೀತಿ ಎಲ್ಲವೂ ನೋಡಿದ್ರೆ, ಈ ಮಹಿಳೆ ನಿಜವಾಗ್ಲೂ ಕೂಡ ಈ ಥರ ದೂರು ಕೊಡೋದನ್ನೇ ತನ್ನ ಚಾಳಿ ಮಾಡ್ಕೊಂಡಿರ್ಬೋದು, ಮಾನಸಿಕ ಅಸ್ವಸ್ಥತೆ ಇರಬಹುದು, ಇನ್ನೇನೋ ಆಗಿರಬಹುದು ಅಂತ ಎಲ್ಲರೂ ಕೂಡ ನಂಬುವ ರೀತಿಯಲ್ಲಿತ್ತು. ಒಂದು ಹಂತಕ್ಕೆ ನಾನು ನಂಬಿದ್ದೆ.
ಮಾಧ್ಯಮಗಳು ಅದನ್ನೇ ವರದಿ ಮಾಡಿತು, ಎಲ್ಲವೂ ಆಯಿತು. ಆದರೆ ಅನಂತರ ವಿಚಾರಗಳು ಹೊರಗೆ ಬಂತು. ಯಾವಾಗ ಹೊರಗೆ ಬಂದಿದೆ? ಈಗ ಹೊರಗೆ ಬಂದಿದೆ. ಯಾಕೆ ಹೊರಗೆ ಬಂದಿದೆ ಅಂದರೆ, ಈಗ ರಾಜ್ಯ ಸರ್ಕಾರ ಈ ಕೇಸನ್ನು ಗಂಭೀರವಾಗಿ ಪರಿಗಣಿಸ್ತಾ ಇದೆ. ಯಡಿಯೂರಪ್ಪನವರನ್ನು ಬಂಧನ ಮಾಡೋದಕ್ಕೆ ವಾರೆಂಟ್ ಪಡ್ಕೊಂಡಿದೆ ಕೋರ್ಟಿಂದ. ಎನಿ ಸೆಕೆಂಡ್, ಯಾವುದೇ ಕ್ಷಣ ಯಡಿಯೂರಪ್ಪನವರನ್ನು ಅರೆಸ್ಟ್ ಮಾಡಬಹುದು. ಈಗ ವಾರೆಂಟ್ ಇದೆ. ಪೊಲೀಸರು ಬೇಕು ಅಂದರೆ ಈ ಕ್ಷಣಕ್ಕೆ ಅರೆಸ್ಟ್ ಮಾಡಬಹುದು ಯಡಿಯೂರಪ್ಪನವರನ್ನ. ಅವರ ಹತ್ರ ವಾರೆಂಟ್ ಸಿದ್ಧವಾಗಿದೆ, ಕೋರ್ಟ್ ಅನುಮತಿ ಕೊಟ್ಟಿದೆ. ಆ ಹಂತಕ್ಕೆ 2 ದಿನಗಳಲ್ಲಿ ಹೋಗ್ಬಿಡ್ತು. ಮೊನ್ನೆ ನೋಟಿಸ್ ಕೊಟ್ಟರು ಯಡಿಯೂರಪ್ಪ ಅವರಿಗೆ ವಿಚಾರಣೆಗೆ ಹಾಜರಾಗಿ ಅಂತ. 1 ದಿನದ ಅವಧಿ ಕೊಟ್ಟಿದ್ರು, 24 ಗಂಟೆ ಒಳಗಡೆ ಬನ್ನಿ ಅಂತ. ಯಡಿಯೂರಪ್ಪನವರು ಇಲ್ಲ, ನನಗೆ ಆರೋಗ್ಯ ಸರಿ ಇಲ್ಲ, ದೆಹಲಿಯಲ್ಲಿದ್ದೀನಿ, 17ನೇ ತಾರೀಕು ನಾನು ಬಂದು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಪ್ರತಿಯಾಗಿ ಪೊಲೀಸರು ಕೋರ್ಟ್ಗೆ ಹೋದರು. ಬಂಧನ ಮಾಡೋದಕ್ಕೆ ವಾರೆಂಟ್ ಜಾರಿ ಮಾಡಿ ನಾನ್ ಬೇಲೇಬಲ್ NBW ವಾರೆಂಟ್ ಕೊಡಿ ಅಂತ ಅಲ್ಲಿ ಹೋಗಿ ಅರ್ಜಿ ಸಲ್ಲಿಸಿದ್ರು. ಕೋರ್ಟ್ ಅದನ್ನು ಓಕೆ ಮಾಡಿದೆ. ಇದೆಲ್ಲವೂ ಕೂಡ 2 ದಿನದಲ್ಲಿ ನಡೆದೋಯ್ತು. ಇಷ್ಟು ಗಂಭೀರವಾಗಿರೋ ಪ್ರಕರಣ ಆಗಿದ್ರೆ ದೂರು ಬಂದ ತಕ್ಷಣವೇ, ಮಾರ್ಚ್ ತಿಂಗಳಲ್ಲಿ ದೂರು ಬಂತಲ್ಲ, ಆಗ ಯಾಕೆ ಯಾವುದೇ ಕ್ರಮ ಕೈಗೊಳ್ಳಿಲ್ಲ? ಅದು ಸ್ಪಷ್ಟವಾಗಿ ಹೇಳುತ್ತೆ. ಅದು ಲೋಕಸಭಾ ಚುನಾವಣೆಗಳ ಹೊಸ್ತಿಲಲ್ಲಿ ನಡೆದಿರುವಂತಹ ವಿಚಾರ. ಕಾಂಗ್ರೆಸ್ ಸರ್ಕಾರ ಏನಾದರೂ ಯಡಿಯೂರಪ್ಪನವರ ವಿರುದ್ಧ ಯಾವುದಾದ್ರೂ ಕ್ರಮ ಕೈಗೊಂಡಿದ್ರೆ ಲಿಂಗಾಯತ ಮತಗಳು ಕಾಂಗ್ರೆಸ್ ವಿರುದ್ಧ ಹೋಗ್ತಿತ್ತು ಅನ್ನುವಂತಹ ಭಯ ಕಾಂಗ್ರೆಸ್ ಸರ್ಕಾರವನ್ನು ಕಾಡಿತ್ತು ಅನಿಸುತ್ತೆ. ಆವಾಗ ಯಾವುದೇ ಕ್ರಮ ಕೈಗೊಳ್ಳಿಲ್ಲ. ಈಗ ಆತುರಾತುರವಾಗಿ ಬಂಧನಕ್ಕೆ ಮುಂದಾಗಿದ್ದಾರೆ, ವಾರೆಂಟ್ ಪಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಈಗ ದ ನ್ಯೂಸ್ ಮಿನಿಟಲ್ಲಿ ಅವರ ಮಗ ಕೊಟ್ಟಿರುವಂತಹ ವಿವರಗಳು, ಆತನ ಪರಿಚಯ, ಹೆಸರು ಎಲ್ಲವನ್ನೂ ಕೂಡ ಮುಚ್ಚಿಟ್ಟು ಆತನ ಮುಖವನ್ನು ತೋರಿಸ್ತೇನೆ ಈ ರೀತಿಯಾದಂತಹ ಸಂದರ್ಶನವನ್ನು ಮಾಡಿದ್ದಾರೆ. ಎಲ್ಲ ಮಾಹಿತಿ ಅದರಲ್ಲಿ ಇದೆ. ಇವರು ಹೇಳಿದ್ರಲ್ಲ, ಪರಮೇಶ್ವರ್ ಸಹಿತವಾಗಿ ಪೊಲೀಸರು ಹೇಳಿದ್ರಲ್ಲ, ಎಲ್ಲ ಕಡೆ ಪ್ರಚಾರ ಆಯ್ತಲ್ಲ, ಆಕೆ 53 ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅದು ಅಪ್ಪಟ ಸುಳ್ಳು. ಸುಳ್ಳು ಹೇಳಿದ್ದಾರೆ ಜನರಿಗೆ, ರಾಜ್ಯದ ಜನರಿಗೆ ಸುಳ್ಳು ಹೇಳಿದ್ದಾರೆ. ಏನಂತ ಸುಳ್ಳು ಹೇಳಿದ್ದಾರೆ? 53 ಪ್ರಕರಣಗಳನ್ನು ದಾಖಲಿಸಿದ್ದಾಳೆ. ಅದು ನಿಜ ಅಲ್ಲ. ಅದಷ್ಟು FIR ಅಲ್ಲ. FIRಗಳಿರೋದು 1, 2 ಅಥವಾ 3 FIR ಇದೆಯಂತೆ. ಮಿಕ್ಕಂಥವು ಏನು ಕಂಪ್ಲೇಂಟ್ಗಳಂದರೆ, ನಾನು ಕೊಟ್ಟಿರುವಂತಹ ದೂರಿಗೆ FIRಗೆ ಯಾವುದೇ ಕ್ರಮ ಆಗ್ತಿಲ್ಲ ಅಂತ ಆ ಮಹಿಳೆ ಪದೇ ಪದೇ ದೂರು ಕೊಟ್ಟಿರುವಂತಹ ಅರ್ಜಿಗಳು. ಇಂತಹ ಅಧಿಕಾರಿ ಈ ಒಂದು FIR ಕುರಿತಾಗಿ ಯಾವುದೇ ಕ್ರಮ ಕೈಗೊಳ್ತಿಲ್ಲ ಅಂತ ಆತನ ಮೇಲಧಿಕಾರಿಗೆ ಈತನ ಮೇಲೆ ದೂರು, ಕೆಳ ಅಧಿಕಾರಿ ಮೇಲೆ ದೂರು, ಆ ವ್ಯಕ್ತಿ ಆ ಅಧಿಕಾರಿಯು ಕ್ರಮ ಕೈಗೊಂಡಿಲ್ಲ ಅಂದರೆ ಇನ್ನೊಂದು ಮಿನಿಸ್ಟರ್ಗೆ ದೂರು, ಪೊಲಿಟಿಷಿಯನ್ಸ್ಗೆ ದೂರು, ಎಲ್ರಿಗೂ ದೂರು ಕೊಟ್ಟಿದ್ದಾರೆ. ಇಷ್ಟಕ್ಕೂ ಆ ಮಹಿಳೆ ಕೊಟ್ಟಿದ್ದಂತಹ ಮೊದಲನೇ ದೂರು ಏನು ಗೊತ್ತಾ? ತನ್ನ ಕುಟುಂಬದ ಒಬ್ಬ ಸದಸ್ಯ ತನ್ನ ಮಗಳ ಮೇಲೆ, ಆ ಮಗಳ ವಯಸ್ಸು ಅವಾಗ ಸುಮಾರು 8-9 ವರ್ಷ ಅಂತೆ, ಆ ಸಂದರ್ಭದಲ್ಲಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ, ಇದರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಆಕೆ ದೂರು ಕೊಟ್ಟಿದ್ದಾರೆ. ಆ ದೂರಿಗೆ ಸ್ಪಂದಿಸಿಲ್ಲ ಅನ್ನೋ ಕಾರಣಕ್ಕಾಗಿ ಪೊಲೀಸರು ಆಕೆ ಎಲ್ಲ ಕಡೆಯೂ ಕೂಡ ದೂರುಗಳನ್ನು ಕೊಟ್ಕೊಂಡು ಬಂದಿದ್ದಾರೆ. ಇದನ್ನ ಲೆಕ್ಕ ಹೇಳಿ ಎಲ್ಲವೂ FIR ಅನ್ನುವ ರೀತಿಯಲ್ಲಿ ಬಿಂಬಿಸಲಾಯಿತು. 53 FIR ಇದೆ ಅಂತ ಸುಳ್ಳು ಹೇಳಲಾಯಿತು. 53 FIR ಇಲ್ಲ, 2-3 FIR ಮಾತ್ರ ಇರ್ಬೋದು ಅಂತ ಆಕೆಯ ಮಗ ಹೇಳ್ತಾನೆ. ಮಿಕ್ಕವೆಲ್ಲವೂ ಕೂಡ ಆ FIRಗಳ ಮೇಲೆ ಕ್ರಮ ಆಗ್ತಿಲ್ಲ ಅಂತ ಆಕೆ ಕೊಟ್ಟಿರುವಂತಹ ಮನವಿ ಪತ್ರಗಳು, ದೂರುಗಳು, ಅವು FIR ಅಲ್ಲ. ಅದು ಮುಖ್ಯವಾಗಿ ಈ ಇಂಟರ್ವ್ಯೂಯಿಂದ ಹೊರಗೆ ಬಂದಿರುವಂತಹದ್ದು. ಸೊ ಈಗ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ರಾಜಕಾರಣಿಗಳು ಎಂಥ ನೀಚತನವನ್ನು ಪ್ರದರ್ಶನ ಮಾಡ್ತಾರೆ. ಪೋಕ್ಸೋ ಅಂತಹ ಪ್ರಕರಣದಲ್ಲಿಯೂ ಕೂಡ ಚುನಾವಣೆಗಳ ಹೊಸ್ತಿಲಲ್ಲಿ ಏನಾದರೂ ಕ್ರಮ ಕೈಗೊಂಡ್ರೆ ರಾಜಕೀಯವಾಗಿ ತಮಗೆ ಯಾವ ರೀತಿ ಆಗಬಹುದು ಅನ್ನುವಂತಹ ಲೆಕ್ಕಾಚಾರಗಳೇ ಕೆಲಸ ಮಾಡ್ತಾವ. ಒಂದು ಹೆಣ್ಣು ಮಗುವಿನ ಮೇಲೆ, ಅದರಲ್ಲೂ ಅಪ್ರಾಪ್ತ ಹೆಣ್ಣು ಮಗುವಿನ ಮೇಲೆ ನಿಜವಾಗ್ಲೂ ಕೂಡ ಅಂತಹ ಲೈಂಗಿಕ ದೌರ್ಜನ್ಯ ನಡೆದಿದೆಯಾ? ಯಡಿಯೂರಪ್ಪನವರು ಅಂತಹ ಒಂದು ಕೃತ್ಯವನ್ನು ಮಾಡಿದ್ರೆ, ಈ ವಯಸ್ಸಿನಲ್ಲಿ ಯಡಿಯೂರಪ್ಪ ಅದನ್ನೇನಾದರೂ ಮಾಡೋ ಪ್ರಯತ್ನ ಮಾಡಿದ್ರ? ಯಾವುದ್ರ ಬಗ್ಗೆಯೂ ಕೂಡ ಉತ್ತರಗಳನ್ನು ಹುಡುಕದೆ ಗಂಭೀರವಾದಂತಹ ಒಂದು ಪ್ರಕರಣವನ್ನು, ಗಂಭೀರ ಸೆಕ್ಷನ್ಸ್ ಅಡಿಯಲ್ಲಿ FIR ಆದ ಪ್ರಕರಣವನ್ನು ರಾಜಕೀಯದ ಉದ್ದೇಶಕ್ಕೆ, ಚುನಾವಣೆಗಳು ಮುಗಿಯವರೆಗೂ ಕೂಡ ಸುಮ್ಮನಿರಬೇಕು ಅನ್ನುವಂತಹ ಉದ್ದೇಶಕ್ಕೆ ಅದನ್ನು ಮುಚ್ಚೆ ಹಾಕಿ ಅಥವಾ ಅದನ್ನು ತಡೆ ಹಿಡಿದು, ಕ್ರಮವನ್ನು ತಡೆ ಹಿಡಿದು ಈಗ ಬರ್ತಾರಲ್ಲ ಈ ಕಾಂಗ್ರೆಸ್ ಸರ್ಕಾರವನ್ನು ಏನು ಅಂತ ಹೇಳಬೇಕು? ಪರಮೇಶ್ವರ್ ಅವರನ್ನು ಏನಂತ ಕರಿಬೇಕು? 2 ದಿನಗಳ ಅಂತರದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಾಗಿ ಅರೆಸ್ಟ್ ವಾರೆಂಟ್ ಕೂಡ ಪಡ್ಕೊಳ್ತೀರಿ ಅಂದರೆ ಎಷ್ಟು ಗಂಭೀರವಾದಂತಹ ಕೇಸ್ ಇದು. ಅಷ್ಟು ಗಂಭೀರವಾದ ಕೇಸನ್ನು 3 ತಿಂಗಳು ಸೈಲೆಂಟಾಗಿ ಇಟ್ಟಿದ್ರಲ್ಲ, ಇದು ಯಾವ ರೀತಿಯಾದಂತಹ ಗವರ್ನೆನ್ಸ್? ಇದು ಯಾವ ರೀತಿಯಾದಂತಹ ಸರ್ಕಾರ? ಇದು ನಿಜವಾಗ್ಲೂ ಕೂಡ
ಬೆಚ್ಚಿ ಬೀಳಿಸುವಂತಹ ವಿಚಾರ. 2015ರಲ್ಲಿ ಆಕೆ ಹೇಳಿರುವಂತಹದ್ದು ಈ ರೀತಿಯಾಗಿ ನನ್ನ ಮಗಳ ಮೇಲೆ ನನ್ನ ಕುಟುಂಬದ ಸದಸ್ಯರೇ ಒಬ್ಬರು ತನ್ನ ಆ ದೊಡ್ಡಪ್ಪನ ಮಗನೋ ಯಾರೋ ಒಬ್ಬ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ, ಕಂಪ್ಲೇಂಟ್ ತಗೊಳ್ಳಿ ಅಂತ FIR ಮಾಡಿಸಿರೋದು 2015ರಲ್ಲಿ. ಅಲ್ಲಿಂದ ಇಲ್ಲಿಯವರೆಗೆ ಯಾವ ರೀತಿಯಾದಂತಹ ಕ್ರಮ ಆಗಿಲ್ಲ ಅಂತ ನಿರಂತರವಾಗಿ ಆಕೆ ಅರ್ಜಿಯ ಮೇಲೆ ಅರ್ಜಿ, ಮನವಿಯ ಮೇಲೆ ಮನವಿ, ಕಂಪ್ಲೇಂಟ್ ದೂರಿನ ಮೇಲೆ ದೂರು, ಒಬ್ಬ ಅಧಿಕಾರಿ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಆತನ ಮೇಲೆ ದೂರು, ಈ ರೀತಿ ಕೊಟ್ಕೊಂಡು ಬಂದಿದ್ದಾರೆ. ಅದನ್ನೇ ಇವರು 53 ಪ್ರಕರಣಗಳು ಆಕೆ ಮಾಡಿಸಿದ್ದಾರೆ ಅಂತ ಹೇಳಿ ದಾರಿ ತಪ್ಪಿಸುವಂತಹ, ಆ ಕ್ಷಣಕ್ಕೆ ದಾರಿ ತಪ್ಪಿಸುವಂತಹ ಕೆಲಸವನ್ನು ಸರ್ಕಾರ ಮಾಡಿದೆ. ದಿಸ್ ಈಸ್ ರಿಯಲಿ ಶೇಮ್ಫುಲ್. ನೀಚತನ ಇದು, ಕಂಪ್ಲೀಟ್ ಶೇಮ್ಫುಲ್ ಪ್ರಕರಣ ಇದು. ಈ ಪ್ರಕರಣವನ್ನು ಈ ರೀತಿ ತೆಗೆದುಕೊಂಡು ಹೋಗಿದ್ದು ಕರ್ನಾಟಕದ ಸರ್ಕಾರಕ್ಕಾಗಲಿ ಪರಮೇಶ್ವರ್ ಅವ್ರಿಗಾಗಲಿ ಅಥವಾ ಇದರ ಬಗ್ಗೆ ಮಾಹಿತಿ ಮುಖ್ಯಮಂತ್ರಿಗಳಿಗೆ ಇದೆಯೋ ಇಲ್ಲವೋ, ಯಾವ ಮಟ್ಟಕ್ಕಿದೆಯೋ ಇಲ್ಲವೋ ಗೊತ್ತಿಲ್ಲ, ಅವರಿಗೂ ಗೊತ್ತಿದ್ದು ಈ ರೀತಿ ಏನಾದರಾಗಿದ್ದರೆ ಅವರಿಗೂ ಕೂಡ ಶೇಮ್ಫುಲ್ ಆದಂತಹದ್ದು, ಯಾರೂ ಒಪ್ಪಲಾರದಂತಹದ್ದು. ಇದನ್ನು ಖಂಡಿತವಾಗ್ಲೂ ಕೂಡ ಇದರ ಬಗ್ಗೆ ಈಗಲಾದರೂ ಸಂಪೂರ್ಣವಾದಂತಹ ತನಿಖೆ ಆಗಬೇಕು. ಮತ್ತು ಆ ಸಂದರ್ಭದಲ್ಲಿ ಯಾಕೆ ಕ್ರಮ ಆಗಲಿಲ್ಲ ಅಂತ ಸರ್ಕಾರದ ವಿರುದ್ಧವೇ ತನಿಖೆ ಆಗಬೇಕು. ಸರ್ಕಾರದ ನಡೆಯ ಕುರಿತು ಒಂದಷ್ಟು ಅನುಮಾನಗಳು ಇದರಲ್ಲಿ ಸ್ಪಷ್ಟವಾಗಿ ಮೂಡುತ್ತೆ. ಪಾಪ ಆ ಮಹಿಳೆ ಕ್ಯಾನ್ಸರ್ನಿಂದ ಬಳಲ್ತಾ ಇತ್ತು. ಇವರು ಕ್ರಮ ಕೈಗೊಳ್ಳೋದಕ್ಕೆ ಆರಂಭಿಸೋದಕ್ಕೆ ಮೊದಲೇನೆ ಕಳೆದ ಮೇ 26ನೇ ತಾರೀಕು, ಒಂದು 15 ದಿನಗಳ ಹಿಂದೆ ಆಕೆ ಸಾವನ್ನಪ್ಪಿದ್ರು. ಈಗ ಆಕೆಯ ತಮ್ಮ ಕೋರ್ಟ್ ಮೆಟ್ಲೇರಿದರೆ. ನನ್ನ ಅಕ್ಕ ಕೊಟ್ಟಂತಹ ದೂರಿಗೆ ಯಾವುದೇ ರೀತಿಯಾದಂತಹ ಸ್ಪಂದನೆ ಇಲ್ಲಿವರೆಗೂ ಸಿಕ್ಕಿಲ್ಲ, ಅದರ ಬಗ್ಗೆ ತನಿಖೆಗೆ ಆದೇಶಿಸಿ ಅಂತ ಕೋರ್ಟ್ ಮೆಟ್ಟಲು ಹೇರಿದ ಮೇಲೆ ಇವರು ಇಷ್ಟು ಗಡಿಬಿಡಿಯಲ್ಲಿ ಯಡಿಯೂರಪ್ಪನವರ ಬಂಧನಕ್ಕೆ ವಾರೆಂಟನ್ನು ತೆಗೆದುಕೊಂಡು ಇಟ್ಟಿದ್ದಾರೆ. ಮುಂದಕ್ಕೆ ಯಾವ ರೀತಿ ಇವರ ಬೆಳವಣಿಗೆಗಳು ಇರ್ತಾವೋ, ಯಡಿಯೂರಪ್ಪನವರನ್ನು ಬಂಧಿಸ್ತಾರಾ ಅಥವಾ ಅದರಲ್ಲಿಯೂ ಕೂಡ ಬೇರೆ ಏನಾದರೂ ರಾಜಕೀಯ ಕಾರಣಗಳನ್ನು ಹುಡುಕೊಳ್ತಾರಾ, ಸಬೂಬುಗಳು ಸಿಗ್ತಾವ ಏನು ಅನ್ನೋದನ್ನು ನಾವು ಮುಂದಕ್ಕೆ ನೋಡಬೇಕಾದ್ರೆ ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ರಾಜಕೀಯವನ್ನು ಇಂತಹ ಕೇಸುಗಳಲ್ಲಿ ಬೆರೆಸೋಕ್ಕೆ ಹೋಗಬೇಡಿ. ನಿಮ್ಮ ರಾಜಕೀಯ ಲಾಭ ನಷ್ಟಗಳ ಲೆಕ್ಕಾಚಾರದಲ್ಲಿ ಇಂತಹ ಕೇಸುಗಳಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡಬೇಕು. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.